ಅಕ್ಕ ಅಕ್ಕ ಸರೋಜಕ್ಕ ಸರೋಜಕ್ಕ ಏನ್ ಪವಿತ್ರ ಯಾಕ ಕರಿತಿದ್ಯಾ? ಯಾಕಮ್ಮ ಏನ್ ಬೇಕಿತ್ತು? ಏನು ಇಲ್ಲ ಅಕ್ಕ, ಎಲ್ಲಿದ್ದೀರಾ ನೀವು? ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಇಲ್ಲಿ ಪಾತ್ರೆ ತೊಳಿತಿದ್ದೀನಿ ಬಾರಪ್ಪ, ಇಲ್ಲಿ ಆಚೆ ಕಡೆನೇ ಇದ್ದೀನಿ ಬಾ. ಪಾಪ ನಮ್ ಪವಿತ್ರ ಹೆಂಗ ಯುಗಾದಿ ಹಬ್ಬದಿಂದ ಇಲ್ಲೇ ಹೆಂಗ ಬಂದಿದ್ರು, ಇಲ್ಲೇ ಉಳ್ಕೊಂಡಿದ್ರು. ಇನ್ನೇನು ನಮ್ಮ ರಮೇಶಪ್ಪ ಇನ್ನೇನು ಕರ್ಕೊಂಡು ಹೋಗ್ತೀನಿ, ಇನ್ನೇನು ಬೆಂಗಳೂರಿಗೆ ಹೋಗ್ತೀವಿ, ಇನ್ನೇನು ನನಗೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದಾನೆ. ಹಂಗಾಗಿ ಹೋಗ್ತಾರೋ ಏನೋ ನಾಳೆ ನಾಡ್ದ್ರಲ್ಲಿ. ಹೆಂಗ ಇಷ್ಟ ದಿವಸ ಹೆಂಗ ನಮ್ ಜೊತೆ ಬಹಳ ಚೆನ್ನಾಗಿ ಹೊಂದಾಣಿಕೆಯಿಂದ ಎಷ್ಟು ಖುಷಿ ಖುಷಿಯಾಗಿದ್ಲು ಅಂತೀರಾ. ಬಹಳ ಚೆನ್ನಾಗಿದ್ದು, ನನಗೂನು ಬೇಜಾರೇ ಆಗ್ತಿರ್ಲಿಲ್ಲ. ಎಲ್ಲಿ ಒಂದ್ ಹೊಲದ ತಾವ್ ಹೋಗ್ಲಿ, ಒಂದ್ ತೋಟದ ತಾವ್ ಹೋಗ್ಲಿ, ಎಲ್ಲೋದ್ರುನು ನನ್ ಪವಿತ್ರ ನನ್ ಜೊತೆನೇ ಇರೋಳು. ಇವಾಗ ಹೆಂಗ್ ಬಿಟ್ಟಿರೋದಂತ ನನ್ಗಂತೂ ಯೋಚನೆ ಆಗ್ತೈತೆ. ಏನ್ ಮಾಡ್ತೀರಾ ಈಗ? ನಮ್ಮ ಹುಡ್ಗ ಇವ್ನು ರಮೇಶಪ್ಪ ಅನ್ನೋನು ಪಾಪ ಅಲ್ಲೂ ಡ್ಯೂಟಿ ಮಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಆದ್ರೂ ಕಳ್ಸ್ಕೊಡೋದಕ್ಕೆ ಸುಮ್ನೆ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ ನನಗಂತೂ. ಹೆಂಗ್ ಕಳ್ಸ್ಕೊಡೋಣ ಅಂತ ಯೋಚನೆ ಆಗ್ತೈತೆ. ಈ ಹುಡ್ಗ ಇವ್ನು ರಮೇಶಪ್ಪ ಮನ್ಸ್ ಬದಲಾಯಿಸ್ಕೊಂಡು ಇಲ್ಲೇ ಏನಾದ್ರೂ ಕೆಲಸ ಮಾಡಿದ್ರು ಆಗುತ್ತೆ ಅತ್ಲಾಗ ಆರಾಮಾಗಿ. ಅಯ್ಯೋ, ಮನುಷ್ಯನ್ಗೆ ನೆಮ್ಮದಿ ಮುಖ್ಯ. ನೆಮ್ಮದಿಯಾಗಿ ಇಲ್ಲೇ ಏನಾದ್ರೂ ಮಾಡ್ಕೊಂಡು ಆರಾಮಾಗಿ ಇರಪ್ಪ ಅಂತ ಹೇಳಿದ್ರೆ ಮಾತೆ ಕೇಳಲ್ಲ ಅತ್ಲಾಗಿ. ಏನ್ ಮಾಡೋಣ ಹೇಳ್ರಿ? ಅಕ್ಕ ಸರೋಜಕ್ಕ, ಪಾತ್ರೆ ತೊಳಿತಿದ್ರಾ? ಅಲ್ಲ, ನನಗೂ ಕರೆದಿದ್ರೆ ನಾನು ಬಂದ್ಬಿಟ್ಟು ನಿಮ್ ಜೊತೆ ಪಾತ್ರೆ ತೊಳಿತಿರಲ್ವಾ? ಅಲ್ಲ, ನನಗ್ ಬಿಟ್ಟು ಒಬ್ಬನೇ ಬಂದಿದ್ರಲ್ಲ ನೀವು. ನಾನು ನಿಮ್ ಜೊತೆ ಕೆಲಸ ಮಾಡಿದ್ರೆ ಏನಾಗುತ್ತೆ? ಯಾಕಕ್ಕ ನಂತವ ಕೆಲಸನೇ ಮಾಡ್ಸಲ್ಲ ಜಾಸ್ತಿ ನೀವು? ಅಯ್ಯೋ, ಇನ್ನೆಷ್ಟಿದ ಪವಿತ್ರ? ಒಂದ್ ಸ್ವಲ್ಪ ರೈಸ್ ಮಾಡಿದ್ದು, ಸಾಂಬಾರ್ ಮಾಡಿದ್ದು, ಒಂದೆರಡು ಪಾತ್ರೆಗಳು, ಟೀ ಕಾಸಿದ್ದು ಪಾತ್ರೆಗಳಿದಾವ ಅಷ್ಟೇ. ಅಷ್ಟು ಪಾತ್ರೆ ತೊಳೆದಕ್ಕೆ ನಿನ್ ಕರಿಕ್ ಆಗುತ್ತೇನಮ್ಮ? ಹಾಗೆ ಹೋಯ್ತು, ಇನ್ನೇನು ಬಂದೆ ಕಣಿ ಹೇಳು. ಅಲ್ಲ ಕಣ ಪವಿತ್ರಮ್ಮ, ಯಾಕ ಕರ್ದಲ್ಲ? ಏನಕ್ಕೆ? ಯಾಕ ಹುಡ್ಕಾಡ್ತಿದ್ಯಲ್ಲ? ಏನಾರ ಕೆಲಸ ಏನಾರ ಆಗ್ಬೇಕಿತ್ತ? ಏನಾದ್ರೂ ವಿಚಾರ ಏನಾರ ಮಾತಾಡ್ಬೇಕಿತ್ತ? ಏನಮ್ಮ? ಏನು ಇಲ್ಲ ಅಕ್ಕ, ಅದೇ ಈಗ ಸಾಯಂಕಾಲ ಆಯ್ತಲ್ಲ, ಇನ್ನೇನು ಸಂಜೆ ಹೊತ್ತು ಟೀ ಜೊತೆ ಏನಾದ್ರೂ ಸ್ನಾಕ್ಸ್ ಮಾಡ್ಬೇಕಲ್ಲ. ಹಂಗಾಗಿ ಏನ್ ಮಾಡೋಣ ಅಂತ ಕೇಳೋದಕ್ಕೆ ನಿಮ್ಗೆ ಬಂದೆ ಅಕ್ಕ. ಏನ್ ಮಾಡೋದು ಅಕ್ಕ? ನನ್ಗೆ ಏನಾದ್ರೂ ಖಾರವಾಗಿ ಏನಾದ್ರು ತಿನ್ಬೇಕನ್ನಿಸ್ತೈತೆ ಅಕ್ಕ. ಚುರುಮುರಿ ಮಾಡಿಬಿಟ್ಟು ಬಜ್ಜಿ ಏನಾದ್ರು ಮಾಡೋದಾ? ಹೀರೆಕಾಯಿ ಇದೆ, ಹೀರೆಕಾಯಿ ಬಜ್ಜಿನೂ ಚುರುಮುರಿ ಮಾಡೋಣ ಅಕ್ಕ, ಸಖತ್ತಾಗಿರುತ್ತೆ. ನನ್ಗಂತೂ ತಿನ್ಬೇಕು ಅನಿಸ್ತೈತೆ. ಹೌದೇನಮ್ಮ? ಏನಾದ್ರು ತಿನ್ಬೇಕು ಅನಿಸ್ತೈತಾ ಖಾರವಾಗಿ? ಆಯ್ತು ಬಿಡುವ. ಈಗ ಪವಿತ್ರ, ಈಗ ನೀನು ಕುತ್ಕ ಹೋಗು, ನಾನು ಮಾಡ್ಕೊಡ್ತೀನಿ. ಟೀ ಕಾಸ್ಕೊಟ್ಟು ಸೈಡಲ್ಲಿ ಎಣ್ಣೆ ಕಾಸ್ಬಿಟ್ಟು ಬೋಂಡ ಮಾಡ್ಬಿಟ್ಟು ಬಜ್ಜಿ ಮಾಡ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡಿ ಚುರುಮುರಿ ಮಾಡ್ಕೊಡ್ತೀನಿ. ಮೊನ್ನೆ ಪುರಿ ಖಾರ ತಗೊಂಬಂದಿದ್ದು, ಮೊನ್ನೆ ಮಾವ ಸಂತೆಗೆ ಹೋಗಿತ್ತಲ್ಲ, ಸಂತೆಗೆ ಹೋಗಿ ಪುರಿ ಖಾರ ತಗೊಂಬಂದಿದ್ದು ಹಂಗೆ ಐತೆ ಮನೇಲೆ ಪುರಿ ಖಾರ. ಅದ್ರದ್ದೇ ಚುರುಮುರಿ ಮಾಡ್ತೀನಿ ಕಣಿ ಹೇಳು. ಖಾರವಾಗಿ ಚೆನ್ನಾಗಿ ಮಾಡ್ತೀನಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ ಪವಿತ್ರ, ಅತ್ತೆ ಸಖತ್ತಾಗಿ ಮಾಡುತ್ತೆ ಚುರುಮುರಿ, ಅತ್ತೆ ಕೈಲಿ ಮಾಡ್ಸೋಣ? ಹಾಗಲ್ಲ ಅಕ್ಕ, ಈಗ ನಾವು ಫ್ರೀ ಆಗಿದೀವಲ್ಲ, ಅತ್ತೆ ಕೈಲಿ ಹೆಂಗ್ ಮಾಡ್ಸೋಣ ಹೇಳ್ರಿ? ಬೇಡ, ನೀವು ಮಾಡಬೇಡಿ, ನಾನೇ ಮಾಡ್ತೀನಿ ಬಿಡಿ. ನಿಮ್ ಕೈಲೂ ಮಾಡ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಪಾಪ ನೀವೇ ಎಲ್ಲ ಕೆಲಸ ಮಾಡ್ತೀರಾ. ಬೆಳಗ್ಗೆ ನಾನು ಬಟ್ಟೆ ಎಲ್ಲ ತೊಳೆದಿದ್ದೀರಾ, ಮೊನ್ನೆ ಎಂಗೇಜ್ಮೆಂಟ್ಗೆ ಹೋಗಿದ್ದು ಬಟ್ಟೆ ಎಲ್ಲ ಕೊಳೆ ಆಗಿತ್ತಲ್ಲ, ಮನೆಯವ್ರದೆಲ್ಲಾರು ಬಟ್ಟೆ ಎಲ್ಲ ತೊಳೆದಿದ್ದೀರಾ, ನೀರ್ ಹಿಡಿತೀರಾ, ಪಾತ್ರೆ ತೊಳಿತೀರಾ. ನನ್ ಕೈಲಿ ಏನು ಕೆಲಸನೇ ಮಾಡ್ಸಲ್ಲ ನೀವು. ಆದ್ರೂ ಅಟ್ಲೀಸ್ಟ್ ನಾನು ಇವಾಗ ಏನಾದ್ರೂ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಸರಿ ಆಗುತ್ತಾ? ಏನಾದ್ರೂ ಮಾಡ್ತೀನಿ ನಾನೇ, ನೀವು ಆರಾಮಾಗಿ ಕುತ್ಕೊಳ್ಳಿ. ಬರೀ ಕೆಲ್ಸಾನೇ ಮಾಡ್ತಿದ್ದೀರಾ ನೀವಂತೂ, ಒಂದ್ ಗಳಿಗೆ ಎಷ್ಟೇ ತಗೊಳಲ್ಲ ಅಕ್ಕ. ಅಯ್ಯೋ ಪವಿತ್ರ, ನೀನು ನನ್ ತಂಗಿ ಇದ್ದಂಗ್ ಕಣೆ. ನನ್ಗೆ ನಿನ್ನ ಹತ್ರ ಕೆಲಸ ಮಾಡ್ಸೋದಕ್ಕೆ ನಿಜಾಗ್ಲೂ ಇಷ್ಟ ಇಲ್ಲ ಕಣೆ ಪವಿತ್ರ. ಅದಕ್ಕೋಸ್ಕರ ಪಾಪ ನೀನು ಬೆಂಗಳೂರಲ್ಲಿ ಆರಾಮಾಗಿ ಇದ್ದವಳು ನೀನು. ಪಾಪ ಇಲ್ಲಿ ಬಂದ್ಬಿಟ್ಟು ನಮ್ಮ ಹಳ್ಳಿಲಿ ಹಿಂಗೆಲ್ಲ ಕೆಲಸ ಮಾಡ್ಸೋದು ಎಲ್ಲಿ ಬೇಜಾರು ಮಾಡ್ಕೊಳ್ತೀಯ ಅಂತ ಅಷ್ಟೇ. ಪವಿತ್ರ, ಈಗ ನೀನು ಹೋಗ್ತೀಯೇನೆ ನೀನು ಬೆಂಗಳೂರಿಗೆ? ಅಯ್ಯೋ ಇಲ್ಲ ಅಕ್ಕ, ಯಾವ ರೀತಿ ಹೇಳಿ ನಿಮ್ಗೆ? ನನಗೆ ನಿಜವಾಗ್ಲೂ ತಿರ್ಗಾ ಬೆಂಗಳೂರಿಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಕ್ಕ, ರಿಟರ್ನ್. ಆದ್ರೆ ಏನು ಮಾಡ್ತೀರಾ? ಯಾವ ರೀತಿ ನಿಮ್ ಮುಂದೆ ಹೇಳ್ಕೊಳ್ಳೋಣ ಅಂತಾನೆ ಗೊತ್ತಾಗ್ತಿಲ್ಲ. ಬಹಳ ಬೇಜಾರಾಗುತ್ತೆ ನೆನಪು ಮಾಡಿದೆ. ಅದಕ್ಕೆ ಏನು ಯೋಚನೆ ಮಾಡೋದೇ ಬೇಡ ಅಂತ ನಾನು ಸುಮ್ಮನಾಗ್ಬಿಟ್ಟಿದೀನಿ. ಇವ್ರಿಗೆ ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ. ಇಲ್ಲ ಏನಾದ್ರು ಮಾಡ್ರಿ, ಮಾವನವರು ಇಲ್ಲ ಏನಾದ್ರು ಮಾಡಪ್ಪ ಅಂತ ಹೇಳ್ತಿದ್ರೆ, ಅಣ್ಣವ್ರು ಏನಾದ್ರು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಏನಾದ್ರು ಮಾಡಪ್ಪ ಅಂತ ಹೇಳಿದ್ರು ಇವ್ರ ಮಾತೇ ಕೇಳ್ತಿಲ್ಲ. ಆಯ್ತು, ಇವತ್ ಸಾಯಂಕಾಲ ಮಾವನವ್ರಿಗೆ ಏನಾದ್ರು ಹೇಳ್ಬಿಟ್ಟು ನೋಡೋಣ, ಮಾತಾಡಿಸ್ತೀನಿ ನಾನು. ಸುಮ್ಕಿರು, ಹೋಗೋದ್ ಬೇಡ ಅಂತ ಹೇಳ್ತೀನಿ, ಏನ್ ಹೇಳ್ತಾನಂತ ಒಂದು ಮಾತು ಕೇಳೋಣಂತೆ. ಸುಮ್ಕಿರು, ನೀನ್ ಏನು ಯೋಚನೆ ಮಾಡಬಾರ್ದು. ಪಾಪ ಪಾಪಲೇ, ಪಾಪಣ, ಪಾಪ ಸುನಿಲ, ಏನ್ ಮಾಡ್ತಿದ್ಯಪ್ಪ? ಆಗಲ್ಲ ಪವಿತ್ರ, ಅಲ್ಲೇ ಕೂಕೊಂಡು ಬರ್ತಿರೋದು
ನೋಡು ಮಾವ ಅಂತ ನೆನಪು ಮಾಡಿದ ತಕ್ಷಣ ಮಾವಂಗೆ ಹೇಳೋಣ ಅಂತ ಅಂದ ತಕ್ಷಣ ಅಲ್ಲೇ ಮಾವನವರೇ ಬಂದ್ರು. ಇದ್ಯಾಕೆ ಅಲ್ಲಿಂದಾನೆ ಕೂತ್ಕೊಂಡ್ ಬರ್ತಿದಾರಲ್ಲ ಇವತ್ತು ಸುನಿಲಂಗೆ? ಅವನು ಇನ್ನೇನು ಆಟ ಆಡಕ್ ಹೋಗಿದ್ದಾನೆ. ಅವನು ಇಲ್ಲಿ ಎಲ್ಲಿದ್ದಾನೆ ಹೇಳಿ? ನೋಡಂತ ತಡೀರಿ. ಮಾವ ಮಾವ ಬರ್ರಿ ಮಾವಯ್ಯ, ಇಲ್ಲ ಇದೀವಿ. ಆಗ ನಮ್ಮ ಮಾವಯ್ಯ ಬಂತು. ಇದೇನು ಮಾವಯ್ಯ ಏನ ಕೈಲೇನ ಇಟ್ಕೊಂಡ್ ಬಂದೈತಲ್ಲ? ಮಾವ ಮಾಮ ಏನ್ ಮಾವಯ್ಯ ಅದು ಕೈಲೇನ ತಗೊಂಬಂದ್ರಿ? ಇನ್ನೇನು ತರಕಾರಿಗಳೆಲ್ಲ ಇನ್ನೇನು ನಾಳೆ ಸಂತೆ ದಿವಸ ಸಂತೆ ತಗೊಂಡ್ಬರ್ತೀರೇನು? ಶುಕ್ರವಾರ ಸಂತೆಲಿ ಮತ್ತಿನ್ನೇನ್ ತಗೊಂಡ್ಬಂದಿದ್ದಾರೆ ನಮ್ಮ ಮಾವಯ್ಯ? ಆಗ ತಿರ್ಗಾ ಕೋಳಿ ಗಿಳಿ ಏನಾರ ತಗೊಂಡ್ಬಂದ್ಬಿಟ್ರೆ ಏನು ಬೇಜಾರಾಗುತ್ತಂತ ನಮ್ಮ ಮಾವಯ್ಯ ತಗೊಂಡ್ ಬರ್ತಾನೆ ಇರ್ತಾರೆ ಎರಡೆರಡು ಮೂರ್ ದಿವಸಕ್ಕೊಂದ್ಸಲಿ. ನಮ್ಮ ಅತ್ತೆ ಎಷ್ಟು ಬೈಯತ್ತು ಏನೋ ಮಾವಯ್ಯಂಗೆ. ಅಲ್ಲ ಕಣ ಮಾವಯ್ಯ, ಇದ್ಯಾಕ್ ಮಾವಯ್ಯ ಕೋಳಿ ತಗೊಂಬಂದ್ರ ಕೋಳಿ ಕಟ್ ಮಾಡಿಸ್ಕೊಂಬಂದ್ರ ತಿರ್ಗಾ ನೀವು? ಅಯ್ಯ ಅಯ್ಯ ಅಯ್ಯ, ಅತ್ತೆ ಬಿಡುತ್ತೆ ಮಾವಯ್ಯೋ. ಮಾವಯ್ಯ ಅತ್ತೆ ಬೈಯುತ್ತೆ. ನೀವೇನ್ ಮಾವಯ್ಯ ನೀವು? ನನಗೊಂದು ಮಾತಾದ್ರೂ ಹೇಳದಲ್ವ ನೀವು? ಸುಮ್ಕಿರಮಣಿ, ಕೋಳಿ ಏನು ಕಟ್ ಮಾಡಿಸ್ಕೊಂಬರೋನು ಇವಾಗ? ನೆನ್ನೆ ಇನ್ನೇನು ಮೊನ್ನೆ ಇನ್ನೊಂದು ಒಂದ್ 2-3 ದಿವಸದಿಂದ ನಿಮ್ಮೂರದ ಜಾತ್ರೆ ಮುಗಿಸ್ಕೊಂಡ್ ಬಂದಿದೀವಿ. ಮಟನ್ ಸಾಂಬಾರು ಚಿಕನ್ ಸಾಂಬಾರು ಎಲ್ಲ ತಿನ್ಕೊಂಡ್ ಬಂದಿದೀವಿ. ಅಲ್ಲ ತಿರ್ಗಾ ಕೋಳಿಯಿಂದ ಇನ್ನೇನ್ ತಿನ್ನನ? ಏನ್ ಇಲ್ಕಣಮಣಿ. ಮತ್ತೆ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಪಾನಿಪುರಿ ತಗೊಂಬಂದೆ. ಮನೆಯವರೆಲ್ಲಾರು ಇರ್ತಿರಲ್ಲ, ಇನ್ನೇನ್ ಸಾಯಂಕಾಲದ ಹೊತ್ತು ದಿನಾಲು ಏನಾದ್ರು ಮಾಡ್ತಿರ್ತಿರಲ್ಲ. ಮೊನ್ನೆ ಇನ್ನೇನು ಖಾರ ಪುರಿ ಇತ್ತು, ನೆನ್ನೆ ಏನು ತಿನ್ಲಿಲ್ಲ. ಇವತ್ತು ತಿರ್ಗಾ ಏನಾರ ಮಾಡೋಣಂದ್ರೆ ಮಾಡ್ಸೋಣ, ಮನೇಲೆ ಏನಾದ್ರು ಚುರ್ಮುರಿ ಬೋಂಡ ಏನಾರ ಮಾಡ್ಸೋಣ ಅಂತ ಬರ್ತಿದ್ದೆ. ಅಷ್ಟ್ರಲ್ಲಿ ಅಲ್ಲಿ ಪಾನಿಪುರಿನ ಅಂಗಡಿದಲ್ಲಿ ಹೋಗಿ ಇನ್ನೇನು ಪಾಪನು ನೆನಪಾದ, ನಮ್ ಪವಿತ್ರಮ್ಮ ನೀವೆಲ್ಲ ನೆನಪಾದ್ರಿ. ಎಲ್ಲಾರು ತಗೊಂಬಂದ್ರೆ ಮನೆಯವರೆಲ್ಲಾನು ಒಟ್ಟಿಗೆ ಕುತ್ಕೊಂಡು ತಿನ್ಕೊಂತಾರಲ್ವ ಸಾಯಂಕಾಲದ ಹೊತ್ತು ಟೀ ಜೊತೆ ಅನ್ಕೊಂಡ್ ಅತ್ಲಾಗಿ ಒಂದ್ 4-5 ಪ್ಲೇಟು ಪಾನಿಪುರಿ ಕಟ್ಟಿಸ್ಕೊಂಬಂದೆ ಕಣ್ರಮ್ಮ. ಒಳ್ಳೆ ಬಿಸಿ ಬಿಸಿ ಆಗೈತೆ, ತಗೊಳ್ರಿ. ಬೇಗ ಬೇಗ ಹಾಕೊಂಡು ತಿನ್ ತಗೊಳ್ರಮ್ಮ. ನಿಮ್ಮ ಅತ್ತೆ ಹತ್ಲಾಗ ಹೋಯ್ತು, ಅವ್ನ್ ಪಾಪ ಸಣ್ಣವನು ಸುನೀಲ್ ಹತ್ಲಾಗ ಹೋದ. ಮಾವಯ್ಯ ಪಾನಿಪುರಿ ತಗೊಂಬಂದ್ರ? ಅಲ್ಲ ಕಣ ಮಾವಯ್ಯ, ಅಲ್ಲ ನಾನ್ ನೆನಪು ಮಾಡಿದ ತಕ್ಷಣ ನನ್ನ ಮುದ್ದು ಮಾವಯ್ಯ, ನಾನ್ ನೆನಪು ಮಾಡಿದ ತಕ್ಷಣ ನೀವು ತಗೊಂಬಂದ್ರಿ ಕಣ್ ಮಾವಯ್ಯ. ನನ್ಗಂತೂ ಖಾರವಾಗಿ ಪಾನಿಪುರಿನೋ ಇಲ್ಲ ಬಜ್ಜಿನೋ ಚುರುಮುರಿ ಮಾಡ್ಕೊಂಡು ತಿನ್ನೋಣ ಅಂತ ಇವಾಗಿಂದನು ಅಕ್ಕ ನಾವು ಮಾತಾಡ್ತಿದ್ದು ಕಣ್ ಮಾವಯ್ಯ. ಕೇಳಿರ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಅಕ್ಕಂಗೆ. ಅಷ್ಟರಲ್ಲಿ ಹೆಂಗ ನೀವೇ ಪಾನಿಪುರಿ ತಗೊಂಬಂದಿದ್ದೀರ ಕಣ್ ಮಾವಯ್ಯ. ಮಾವಯ್ಯ ಪಾನಿಪುರಿ ನನ್ಗಂತೂ ಹುಳಿ ಖಾರವಾಗಿರುತ್ತೆ, ಸಖತ್ತಾಗಿರುತ್ತೆ, ತಿನ್ಬೇಕು ಅನ್ನಿಸ್ತೈತ್ ಕಣ್ ಮಾವಯ್ಯ. ಹೆಂಗ ಒಳ್ಳೆ ಟೈಮಿಗೆ ತಗೊಂಬಂದಿದ್ದೀರ ನೀವಂತೂ. ಅಕ್ಕ ಬನ್ನಿ ಬೇಗ, ನಾನ್ ಪ್ಲೇಟ್ ಎಲ್ಲ ತಗೊಂಬರ್ತೀನಿ, ಹೋಗಿ ತಿನ್ನೋಣ. ಆಯ್ತು ಪವಿತ್ರ. ಹೆಂಗ ಅಲ್ಲ ಕಣ ಮಾವಯ್ಯ, ಇಷ್ಟೊತ್ತವರೆಗೂ ಪವಿತ್ರ ಅದೇ ನೆನ್ಪು ಮಾಡ್ತಿದ್ಲು ಕಣ ಮಾವಯ್ಯ. ಏನಾರು ತಿನ್ಬೇಕು ಖಾರವಾಗಿ ಸಾಯಂಕಾಲದ ಹೊತ್ತು ಅಕ್ಕ ಏನಾರು ತಿನ್ಬೇಕು ಅನ್ನಿಸ್ತೈತೆ ಅಂತ ಹೇಳ್ತಿದ್ಲು. ಅಷ್ಟರಲ್ಲಿ ನೀವೇ ತಗೊಂಬಂದಿದ್ದೀರಾ. ತಗೊಂಬರ್ರಿ. ಇನ್ನೇನು ಪವಿತ್ರ ಹೋಗು ಪ್ಲೇಟ್ಗಳೆಲ್ಲ ತಗೊಂಬ. ಇನ್ನೇನು ಮನೆ ಒಳಗಡೆ ಸೆಕೆ ಅಂದ್ರೆ ಸೆಕೆ ಎಲ್ಲ, ಆಚೆ ಕಡೆ ಇನ್ನೇನು ಎಲ್ಲ ಆಗೈತೆ, ಕೆಲ್ಸಗಳೆಲ್ಲ ಆಗೈತೆ. ಇನ್ನೇನು ಆಚೆ ಕಡೆ ಎಲ್ಲಾರು ಬರ್ತಾರೆ. ಇನ್ನೇನು ಇಲ್ಲೇ ಕುತ್ಕೊಳ್ಳೋಣ, ಇಲ್ಲೇ ಕುತ್ಕೊಂಡು ಎಲ್ಲಾರು ತಿನ್ನೋಣ. ಒಂದ್ ಪ್ಲೇಟ್ ತಗೊಂಬ ಹೋಗ್ ಪವಿತ್ರ. ಪ್ಲೇಟ್ ಒಂದಂತೀನಿ, ಈಗ ಎಷ್ಟು ಜನ ಇದೀವೋ ಅಷ್ಟು ಜನಕ್ಕೂ ತಗೊಂಬ. ಅದ್ರಲ್ಲೇನೆ ಹಾಕೊಂಡು ಎಲ್ಲಾರು ತಿಂದ್ರೆ ಆಗುತ್ತೆ. ಚಂದು ಚಂದು ಸಾಕಣ, ಇವತ್ತು ಆಟ ಆಡಿದ್ವು ಕತ್ಲೆ ಆಗ್ಬಿಟ್ರೆ ಮತ್ತೆ ನಮ್ಮ ಮಜ್ಜು ಬೊಯ್ಯುತ್ತೆ. ಈಟೊತ್ತಾದ್ರೂ ಮಂತ ಬಂದಿಲ್ವಲ್ಲ ಪಾಪ ಅಂತ ಬೊಯ್ಯುತ್ತೆ. ಚಂದು ನಾಳೆ ಆಡೋಣಂತೆ, ನಾಳೆಯಿಂದ ಬೇಕಾದ್ರೆ ತಿರ್ಗಾ ಹೋಗ್ ಚಂದು, ಸಾಕು ಇವಾಗ ಆಟ ಆಡಿದ್ವು. ಹೋಗ್ತೀಯಾ ಏನ್ ಬರ್ತೀಯ? ಇಲ್ಲೇ ನಮ್ಮಂತವ್ಲೇನೇನೆ. ಸರಿ ಆಯ್ತು, ಬಾಯ್. ಓ ಪಾಪ ಬಂದ. ಪಾಪ ಆಯ್ತೇನಪ್ಪ, ಮುಗಿತೇನಪ್ಪ ಆಟ ಆಡಿದ್ದಲ್ಲ, ಮುಗಿತೇನಪ್ಪ? ಉಕ್ಕಡಮ್ಮ ಆಯ್ತು, ಮುಗೀತು ಆಟ ಆಡಿದ್ದಲ್ಲ, ಮುಗೀತು. ಅಜ್ಜಿ ನನಗೆ ಹೇಳಿತ್ತು, ಪಾಪ ಆಟ ಆಡ್ಕೊಂಡು ಬೇಗ ಬಂದ್ಬಿಡ್ಬೇಕು, ಜಾಸ್ತಿ ಹೊತ್ತು ಆಟ ಆಡಕ್ ಹೋಗ್ಬಾರ್ದು, ಬೇಗ ಬಂದ್ಬಿಟ್ಟು ಕೈ ಕಾಲ್ ಮುಖ ಎಲ್ಲ ತೊಳ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಓದ್ಕಣಕ್ಕೆ ಕುತ್ಕೋಬೇಕು ಅಂತ ಹೇಳಿದ್ರು. ಹಂಗಾದ್ರೆ ಆಟ ಆಡಕ್ ಕಳಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಜ್ಜಿ ಏನ್ ಹೇಳಿದ್ರು ಅದೇ ಟೈಮಿಗೆ ಬೇಗನೆ ಬಂದ್ಬಿಟ್ಟಿದೀನಿ. ಬೇಗ ಆಟ ಆಡ್ಕೊಂಡು ಇನ್ನೇನ್ ಇವಾಗ ಮಕ ತೊಳ್ಕೊಂಡು ದೇವ್ರ ಪೂಜೆ ಮಾಡ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಓದ್ಕೊಳ್ಳೋದು ಕುತ್ಕೊಳ್ಳೋದೇ ಕಣಮ್ಮಣ. ಆಗ ನಮ್ ತಾತ ಬಂದೈತೆ, ಏನ ಕವರಲ್ಲಿ ತಗೊಂಬಂದೈತಲ್ಲ ನಮ್ ತಾತ. ಏನ್ ತಗೊಂಬಂದೈತೆ? ಏನ್ ತಗೊಂಬಂದೈತಪ್ಪ? ತಡಿ ಕೇಳ್ತೀನಿ. ತರಕಾರಿ ಏನಾರ ತಗೊಂಬಂದಿರ್ಬೇಕು ಸಾಮಾನ್ಯಕ್ಕೆ. ಇಲ್ಲ ಇಲ್ಲ, ನಮ್ ತಾತ ಸಾಯಂಕಾಲದ ಹೊತ್ತು ತಗೊಂಬಂದೈತಂದ್ರೆ ತರಕಾರಿ ಏನಾರ ನಾಳೆ ಸಂತೆಲ್ ತಗೊಂಬರುತ್ತೆ. ಪಾನಿಪುರಿ ಏನಾರ ತಗೊಂಬಂದೈತ, ಕೇಳ್ತೀನಿ ತಡಿ. ತಾತ ತಾತ ಏನ್ ತಾತ ಘಮ ಘಮ ಅಂತ ವಾಸನೆ ಬರ್ತೈತಿ? ಏನ್ ತಾತ ಅದು? ಲೋ ಸುನಿಲ,
ಏನ್ ಗೊತ್ತೇನೋ ಅದು ಲೋ ತಾತ ಪಾನಿಪುರಿ ತಗೊಂಬಂದೈತ್ ಕಣಪ್ಪ ನಮ್ಗೆಲ್ಲಾರ್ಗು ತಿನ್ನೋದಕ್ಕೆ. ಹ್ಮ್ ಐ ತಾತ ನಿಜಾಗ್ಲೂ ಏನ್ ತಾತ? ತಾತ ನೀನ್ ಹೇಳ್ತಿರೋ ನಿಧಾನ ಪಾನಿಪುರಿ ತಗೊಂಬಂದಿದ್ಯಾ? ಹ್ಞೂ ಕಣ್ ಪಾಪ, ಎಲ್ಲಾರ್ಗು ತಿನ್ನೋದಕ್ಕೆ ತಗೊಂಬಂದಿದ್ದೀನಿ. ಓಡಗು, ಮುಖ ತೊಳ್ಕೊಂಬ ಬೇಗ ರಪ್ಪನ. ಮಕ ತಕೊಂಡು ಬೇಗ ಬಂದ್ಬಿಡು. ನಿಮ್ ಚಿಕ್ಕಮ್ಮ ಅಷ್ಟರಲ್ಲಿ ತಟ್ಟೆ ಎಲ್ಲ ತಗೊಂಬರುತ್ತೆ. ನಿಮ್ಮ ಅಜ್ಜಿ ಎತ್ಲಾಗ ಹೋಯ್ತು, ಕರ್ಕೊಂಬಾರ ಪಾಪ. ಎಲ್ಲಿ ನಿಮ್ಮ ಅಜ್ಜಿ ಕಾಣಿಸ್ತಾನೆ ಇಲ್ಲ? ಅಮ್ಮನಿ ಸರೋಜಮ್ಮ, ಎತ್ಲಾಗ ಹೋಯ್ತಮ್ಮ ನಿಮ್ಮ ಅತ್ತೆ, ಕಾಣಿಸ್ತಾನೆ ಇಲ್ಲೋ? ಅತ್ತೆ ಒಳಗಡೆ ಏನೋ ಮಾಡ್ತಿರ್ಬೇಕಣ್ಣ ಮಾವಯ್ಯ. ಏನೋ ನೇತ್ರಕ್ಕಣಮಂತ ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ರು. ಸಾಮಾನ್ಯಕ್ಕೆ ಅಲ್ಲೇನಾದ್ರೂ ಹೋಗಿರ್ಬೇಕು ನನ್ ಪ್ರಕಾರ. ಹ್ಮ್ ಆಯ್ತು ಮಾವಯ್ಯ. ಅಲ್ಲಿ ಪಾಪ ಸುನಿಲ ತಾತಂಗೆ ಕುಡಿಯಕ್ಕೆ ನೀರ್ ತಗೊಂಬಂದ್ ಕೊಟ್ಟು ನಿಮ್ ಚಿಕ್ಕಮ್ಮ ಕೊಡುತ್ತೆ. ಹೋಗು, ನೀನು ಮುಖ ತೊಳ್ಕೊಂಬ ಹೋಗು. ಅಲ್ಲ, ಇನ್ನು ಅತ್ತೆ ಎಲ್ಲೋದ್ರು ಬರ್ಲೇ ಇಲ್ವಲ್ಲ? ನೇತ್ರಕ್ಕಣಮಂತವ ಹೋಗ್ ಬರ್ತೀನಂತ ಹೋದವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅತ್ತೆಗ್ ಬಿಟ್ಟು ತಿನ್ನೋದಕ್ಕೂ ಆಗಲ್ಲ, ಏನಿಲ್ಲ. ಏನ್ ಮಾಡೋದು ಇವಾಗ? ಏನಿವತ್ತು ನಮ್ಮ ಮನೆಯವರೆಲ್ಲಾರು ಏನ ಹಾಕೊಂಡ್ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಏನೋ ತಿಂತ ಪಾಪ ಸರೋಜಮ್ಮ, ಏನಮ್ಮ ಅದು ಏನೋ ತಿಂತ ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು? ಯಾತಿಲ್ಲ ಕಣ್, ಬರ್ರಿ ಅತ್ತೆ. ಮಾವಯ್ಯ ಪಾನಿಪುರಿ ತಗೊಂಬಂದಿತ್ತು ಎಲ್ಲಾರ್ಗೂನು. ಸಾಯಂಕಾಲದ ಹೊತ್ತು ಟೀ ಜೊತೆ ಒಟ್ಟಿಗೆ ಕುತ್ಕೊಂಡು ತಿನ್ನೋದಕ್ಕೆ ಪಾನಿಪುರಿ ತಗೊಂಬಂದಿತ್ತು. ಅದಕ್ಕೆ ಎಲ್ಲಾರು ತಿಂತ ಕುಂತಿದ್ದು. ನೀವು ಈಟೊತ್ತವರೆಗೂ ಬರ್ತೀರಾ ಬರ್ತೀರಾ ಅಂತ ನಾವು ಕಾದು ಕಣತೆ. ನೀವು ಬರ್ಲಿಲ್ವಲ್ಲ, ಅದಕ್ಕೆ ಇನ್ನೇನು ಬಂದಾಗ್ಲೇ ನಾನು ಹಾಕೊಟ್ರೆ ಆಗುತ್ತೆ. ಇನ್ನೇನು ಅವ್ರು ಇಬ್ರು ಬಂದಿಲ್ವಲ್ಲ, ಅವ್ರಿಗೂ ಉಳಿಸಿದ್ವು. ಅದಕ್ಕೋಸ್ಕರ ತಿಂತ ಕುಂತಿದ್ದು ಕಣತೆ. ಬರ್ರಿ ಹಾಕೊಡ್ತೀನಿ. ಪಾಪ ಸುನಿಲ, ನೀನೇನ್ ಬೇಡ, ನೀನ್ ತಿಂತಿರುವ. ನಾನೇ ಹೋಗ್ಬಿಟ್ಟು ತಟ್ಟೆ ತಗೊಂಡ್ ಬರ್ತೀನಿ, ಅಜ್ಜಿಗೆ ಹಾಕೊಡೋಣ. ನನಗ್ ಬೇಡ ಕಣ್ರಮ್ಮ, ನೀವು ತಿನ್ರಿ. ನನ್ಗೆ ಯಾಕ ಒಂಥರ ಅಜೀರ್ಣ ಆಗಂಗ ಆಗೈತೆ ಮಧ್ಯಾಹ್ನದಿಂದನು. ಯಾಕ ತಿಂದಿದ್ದೇನೆ ಸರಿಯಾಗಿ ಇದಾಗ್ತಿಲ್ಲ. ನಾನು ಆಮೇಲಿಂದ ತಿಂತೀನಿ. ನೀವು ತಿಂದ್ರಪ್ಪ, ನೀವು ಎಲ್ಲಾರು ತಿನ್ರಿ. ಬಾರೆ ತಿನ್ನೋ ಏನು ಆಗಲ್ಲ. ಓಹೋ, ಅದ್ಯಾಕೆ ಹಿಂಗಾಡ್ತೀಯೋ? ಒಂದ್ ಈಟ ಇಟ್ಟು ತಿನ್ಬಾ ಅಂದ್ರಲ್ಲೇನೆ. ಬೇಡ ಕಣ್, ಸುಮ್ಕಿರಜ್ಜ. ಆಮೇಲಿಂದ ತಿಂತೀನಿ ಕಣ್, ಸುಮ್ಕಿರು. ನಾನು ಹೇಳ್ತಿಲ್ವ ಇವಾಗ ನಿನ್ಗೆ? ಆಮೇಲಿಂದ ತಿಂತೀನಿ ಅಂದ್ರೆ ತಿಂತೀನಿ. ಪಾಪ ರಮೇಶಪ್ಪ ಕುಮಾರಣ್ಣ ಬರ್ತಾರ ನೋಡು, ಅವಾಗ ಬೇಕಾದ್ರೆ ನಾನು ತಿಂತೀನಿ. ಸುಮ್ಕಿರು ನೀನು. ಇವಾಗ ನನ್ಗೆ ತಿನ್ನಕ್ ಆಗಲ್ ಕಣಜ್ಜ. ಯಾಕ ಒಂಥರ ಅಜೀರ್ಣ ಆಗಂಗ ಆಗ್ಬಿಟ್ಟೈತೆ. ಅಲ್ಲಿ ಮನೆ ಹತ್ರ ಅಲ್ಲಿ ನಮ್ ನೇತ್ರ ಮನಮಂತ ಹೋಗಿದ್ದೆ. ಆ ಹುಡ್ಗಿ ಟೀ ಕಾಸು ಕೊಟ್ಬಿಟ್ಟು ಹಂಗೆ ಒಂದ್ರಿಟ್ಟು ಏನ ಖಾರ ಮಾಡಿದ್ಲಂತೆ ಮನೇಲಿ. ಖಾರನು ಚಕ್ಲಿ ಮಾಡಿದ್ಲಂತೆ. ಅದನ್ನು ಒಂದ್ ತಟ್ಟೆಲ್ ಹಾಕೊಟ್ಬಿಟ್ಟು, ಬೇಡ ಕಣಮ್ಮ ಬೇಡ ಕಣಮ್ಮ ನಾನು ತಿನ್ನಲ್ಲ ಕಣಮ್ಮ ಅಂತ ಹೇಳಿರುನು ಖಾರ ಪುರಿ ಹಾಕೊಟ್ಬಿಟ್ಟು ಒಂದಿಟ್ಟು ಚಕ್ಲಿ ತಿನ್ನಿಸ್ಬಿಟ್ಟು, ಮತ್ತೆ ಜಾತ್ರೆ ನಿನ್ನೆ ಜಾತ್ರೆಗೆ ಹೋಗಿದ್ರಂತಲ್ಲ, ಆ ಜಾತ್ರೆಯಲ್ಲಿ ಜಿಲೇಬಿ ಎಲ್ಲ ತಗೊಂಬಂದಿದ್ಲಂತೆ, ಅದನ್ನು ಕೊಟ್ಬಿಟ್ಟು. ಹಂಗಾಗಿ ಹೊಟ್ಟೆ ತುಂಬಂಗ ಆಗ್ಬಿಟ್ಟೈತೆ. ಏನು ತಿನ್ನಕ್ ಆಗಲ್ಲ ಇವಾಗ. ಸುಮ್ಕಿರು, ನಾನು ಆಮೇಲಿಂದ ತಿಂತೀನಿ. ನೀವು ತಿಂದ್ರಿ ನೀವು. ಅಕ್ಕ ಪಾನಿಪುರಿ ಮಾತ್ರ ಸಖತ್ತಾಗೈತ್ ಕಣಕ, ಸಖತ್ ಟೇಸ್ಟಿ ಆಗೈತ್ ಕಣಕ. ತಿಂದ್ರೆ ಇನ್ನೊಂಚೂರು ತಿನ್ಬೇಕು ಅನಿಸ್ತೈತ್ ಕಣಕ. ಬನ್ನಿ ಅತ್ತೆ, ಒಂಚೂರು ತಿನ್ನಿ, ಏನು ಆಗಲ್ಲ. ನಿಮಗ್ ಬಿಟ್ಟು ನಮ್ಗೆ ತಿನ್ನೋದಕ್ಕೂ ಆಗಲ್ ಕಣತೆ. ಬೇಡ ತಿನ್ನಮ್ಮ, ಏನು ಆಗಲ್ಲ. ಪಾಪ ತಿನ್ರಿ, ಏನು ಆಗಲ್ಲ. ನಾನು ಆಮೇಲಿಂದ ತಿಂತೀನಿ ಅಂತ ಹೇಳ್ತಿದ್ದೀನಿಲ್ವಾ ಈಗ. ಅವ್ನ್ ಕುಮಾರಣ್ಣನು ರಮೇಶಪ್ಪ ಬರ್ಲಿ, ನಾವು ಒಟ್ಟಿಗೆ ಊಟ ಮಾಡ್ತೀವಿ. ಊಟ ಏನು ಪಾನಿಪುರಿ ತಿಂತೀವಿ. ನೀವು ತಿಂದ್ರಪ್ಪ, ಏನು ಆಗಲ್ಲ. ಸರಿ ಅತ್ತೆ, ಆಯ್ತು. ಆಮೇಲೆ ತಿನ್ನಿರಂತ ಇನ್ನೇನು. ಕುತ್ಕೊಳ್ಳಿ.